ಕೋಟ್ಯಾಂತರ ಭಕ್ತರ ಆರಾಧ್ಯ ದೇವಿಯಾಗಿರುವಂಥ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಇಂದು ವಿಶೇಷವಾದ ದಿನವಾಗಿರುವಂಥದ್ದು. ಯಾಕಂದರೆ ತಮಿಳುನಾಡಿನ CM ಆಗಿರುವಂಥ ಜೋಸೆಫ್ ವಿಜಯ್ ಅವರು ಇಂದು ಮಧ್ಯಾಹ್ನ 3 ಗಂಟೆಗೆ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಪಡೀಲಿಕ್ಕೆ ಇದ್ದಾರೆ. ಸದ್ಯ ನಾವು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಆವರಣದಲ್ಲಿ ಇರುವಂಥದ್ದು ಚಿತ್ರಣವನ್ನು ಗಮನಿಸಬಹುದು. ಸದ್ಯ ಎಲ್ಲ ಭಕ್ತರಿಗೂ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಮಾಡಲಿಕ್ಕೆ ಸದ್ಯ ಅವಕಾಶ ಇರುವಂಥದ್ದು. ಅಂದರೆ ಪ್ರತಿನಿತ್ಯ 1:30 ಅಂದರೆ ಮಧ್ಯಾಹ್ನ 1:30 ತನಕ ಭಕ್ತರಿಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಇವತ್ತು ಕೊಂಚ ಬದಲಾವಣೆಯನ್ನು ಮಾಡಿರುವಂಥದ್ದು. ಅಂದರೆ 2 ಗಂಟೆ ತನಕ ಭಕ್ತರಿಗೆ ದೇವರ ದರ್ಶನ ಮಾಡಲಿಕ್ಕಿದೆ. ಅದರ ಬಳಿಕ 3 ಗಂಟೆಯಿಂದ 3:30 ತನಕ ಯಾರಿಗೂ ಕೂಡ ಅಂದರೆ ಭಕ್ತರಿಗೆ, ಸಾರ್ವಜನಿಕ ಭಕ್ತರಿಗೆ ಯಾರಿಗೂ ದೇವಿಯ ದರ್ಶನ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ಆ ಒಂದು ಸಮಯದಲ್ಲಿ ತಮಿಳುನಾಡಿನ CM ಆಗಿರುವಂತಹ ಜೋಸೆಫ್ ವಿಜಯ್ ಅವರು ಇಲ್ಲಿಗೆ ಭೇಟಿ ಕೊಡ್ತಾರೆ. Z+ ಸೆಕ್ಯೂರಿಟಿ ಇರೋದ್ರಿಂದ ಮತ್ತು ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಇರೋದ್ರಿಂದ ಯಾವ ಭಕ್ತರಿಗೂ ಈ ಒಂದು ಕೊಲ್ಲೂರು ಮೂಕಾಂಬಿಕಾ ದೇವಿಯ ಆವರಣದೊಳಗೆ ಪ್ರವೇಶ ಇಲ್ಲ. ಅದೇ ರೀತಿಯಾಗಿ ಹೊರಾಂಗಣ ಇರುವಂತಹ ಪ್ರದೇಶದಲ್ಲಿಯೂ ಯಾವೊಬ್ಬ ಭಕ್ತರಿಗೂ ಒಂದು ಪ್ರವೇಶ ಇಲ್ಲದಿರೋದ್ರಿಂದ ಆ ಒಂದು 3 ಗಂಟೆಯಿಂದ 3:30 ತನಕ ಈ ದೇವಿಯ ದರ್ಶನ ಮಾಡಲಿಕ್ಕೆ ಅವಕಾಶ ಇಲ್ಲ ಎಂಬುದನ್ನ ಆಡಳಿತ ಮಂಡಳಿ ಅದೇ ರೀತಿ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿರುವಂಥದ್ದು. ಮಧ್ಯಾಹ್ನ 12:30 ವೇಳೆಯಲ್ಲಿ ಜೋಸೆಫ್ ವಿಜಯ್ ಅವರು, ತಮಿಳುನಾಡಿನ CM ಆಗಿರುವಂತಹ ಜೋಸೆಫ್ ವಿಜಯ್ ಅವರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅದರ ಬಳಿಕ ಒಂದು 3 ಗಂಟೆಯ ವೇಳೆಯಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನ ಮಾಡಲಿದ್ದಾರೆ. ಸದ್ಯ ನಾವು ಗಮನಿಸಬಹುದು, ಇಂದು ಶುಕ್ರವಾರ ಆಗಿರೋದ್ರಿಂದ ಭಕ್ತರ ದಂಡು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿಯೂ ಸಾಕಷ್ಟು ಭಕ್ತರು ಬರ್ತಾರೆ. ಯಾಕಂದ್ರೆ ಸಂಜೆಯ ವೇಳೆಯಲ್ಲಿ ಪ್ರತಿ ಶುಕ್ರವಾರ ನಡೆಯುವಂಥ ಉತ್ಸವ ನಡೆಯುತ್ತೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ಈ ಒಂದು ಸಂಜೆಯ ವೇಳೆಯಲ್ಲಿ ಈ ಒಂದು ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಪಡಿಲಿಕ್ಕೆ ಬರ್ತಾರೆ. ಅದೇ ರೀತಿಯಾಗಿ ಮಧ್ಯಾಹ್ನ ಈ ಒಂದು ದರ್ಶನದಲ್ಲಿ ಸಮಯದಲ್ಲಿ ಬದಲಾವಣೆ ಇರೋದ್ರಿಂದ ಆ ಒಂದು ಸಮಯದಲ್ಲಿ ಭಕ್ತರು ಸ್ವಲ್ಪ ಗಮನ ಹರಿಸಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಸದ್ಯ ಈ ಒಂದು ಮಧ್ಯಾಹ್ನದ ನಂತರ ಅಂದರೆ ಸುಮಾರು 12 ಗಂಟೆ ನಂತರ ಇಲ್ಲಿ ಎಲ್ಲವೂ ಅಂದರೆ ಪೊಲೀಸರ ಅಧೀನಕ್ಕೆ ಬರುತ್ತೆ. ಆ ನಿಟ್ಟಿನಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಲಾಗುತ್ತೆ. ಅದೇ ರೀತಿ ತಮಿಳುನಾಡಿನ CM ಬರುವಂತಹ ರಸ್ತೆ ಆಗಿರ್ಬೋದು, ಆ ಒಂದು ರಸ್ತೆಯಲ್ಲಿಯೂ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಸದ್ಯ ತಮಿಳುನಾಡಿನ CM ಆಗಿರುವಂಥ ವಿಜಯ್ ಬರುವ ನಿಟ್ಟಿನಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆ ಮಾಡಿರುವಂಥದ್ದು. ಪೊಲೀಸ್ ಇಲಾಖೆ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.